ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆಯನ್ನು ನಡೆಸಲಾಗ್ತಾ ಇದೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಪವರ್ ಸಮೀಕ್ಷೆ ಆರಂಭ ಆಗಿದೆ. ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ ದೊಡ್ಡಮನಿ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ಮಧ್ಯಾಹ್ನ 1:30ರಿಂದ ಆರಂಭ ಆಗಿದೆ ಪವರ್ ಸರ್ವೆ. ಸಂಜೆ 7 ಗಂಟೆಗೆ ಪವರ್ ಟಿವಿಯಲ್ಲಿ ನಿಖರ ಫಲಿತಾಂಶ ನಿಮ್ಮ ಮುಂದೆ ಇರುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ. ನೀವು ಕರೆ ಮಾಡಬೇಕಾದಂತಹ ನಂಬರ್ 0806205999. ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ ದೊಡ್ಡಮನಿ. ಸದ್ಯದ ಸರ್ವೆಯ ಮಾಹಿತಿ ಪ್ರಕಾರ ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆ ಅನ್ನೋದು ಗೊತ್ತಾಗ್ತಾ ಇದೆ. ಕಲಬುರಗಿ ಕ್ಷೇತ್ರದ ಮತದಾರರು ನಿಮ್ಮ ಸಂಸದರು ಯಾರಾಗಬೇಕು ಅಂತ ನೀವು ಆಯ್ಕೆ ಮಾಡಿ ತಿಳಿಸಬಹುದು. ನಮ್ಮ ಸಂಖ್ಯೆ ಹೀಗಿದೆ 0806205999. ನನ್ನ ಕಲೀಗ್ ಪ್ರಣೂತ್ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಣೂತ್, ಸದ್ಯದ ಸರ್ವೆಯ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಕೊಂಚ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಸ್ಟಿಲ್ ಟ್ರೆಂಡ್ ಹೇಗಿದೆ ಪ್ರಣೂತ್? ಸಿಂಧೂರ, ಕೊನೆಯ 1 ಗಂಟೆ ಅವಕಾಶ ಇದೆ. 1 ಗಂಟೆ 8 ನಿಮಿಷ 7 ನಿಮಿಷ ಅಪ್ರಾಕ್ಸಿಮೇಟ್ಲಿ ಈ ನಮ್ಮ ಸರ್ವೆ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ನಡೆಯುತ್ತೆ. ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಅಥವಾ ಅವರ ಚುನಾವಣಾ ರಾಜಕೀಯದ ಕೊನೆಯ ಮತ್ತೊಮ್ಮೆ ಅಂದರೆ ಈ ಬಾರಿ ನಾನಿಲ್ಲಿ ನಿಲ್ಲಿಸೋದು ಗೆಲ್ಲಿಸೋದಕ್ಕಾಗೋದಿಲ್ಲ, ಹಾಗಾಗಿ ನಾನು ಕಂಟೆಸ್ಟ್ ಮಾಡಲ್ಲ ಅಂದಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಅಳಿಯನನ್ನು ಇಲ್ಲಿ ಕಣಕ್ಕಿಳಿಸಿದ್ದಾರೆ. ಆದರೆ ಅಳಿಯನ ಪರ ಕೇವಲ ಒಂದೇ ಕ್ಷೇತ್ರದಲ್ಲಿ ನಿಂತುಕೊಂಡು ಅವರಿಗೆ ಪ್ರಚಾರ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಕೂಡ ಅಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಬಹಳ ದೊಡ್ಡ ಬೆಂಬಲವಾಗಿ ನಿಂತಿದ್ದಾರೆ. ಸೊ ದೇಶದ ಕಾಂಗ್ರೆಸ್ಸು ರಾಜ್ಯದ ಕಾಂಗ್ರೆಸ್ಸು ಎರಡು ಕಾಂಗ್ರೆಸ್ನ ಪ್ರಮುಖ ಸೆಂಟರ್ ಆಗಿರುವಂತಹ ರಾಜಕಾರಣದ ಕೇಂದ್ರ ಕಲಬುರಗಿ ಸದ್ಯಕ್ಕೆ ಗೋಚರ ಆಗ್ತಾ ಇದೆ. ಆ್ಯಂಡ್ ಅದು ವರ್ಕೌಟ್ ಆಗೋ ಲಕ್ಷಣಗಳು ಕೂಡ ಇದೆ. ಉಮೇಶ್ ಜಾಧವ್ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಶಿಷ್ಯ ಆಗಿದ್ದವರು, ಅವರ ಹತ್ರನೇ ರಾಜಕೀಯವನ್ನು ಕಲ್ತಂತ ಉಮೇಶ್ ಜಾಧವ್ ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿದ್ರು. ಆ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಈಗ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನ ಕಾಂಗ್ರೆಸ್ ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಗೋಚರ ಆಗ್ತಿದೆ. ರಾಜ್ಯದಲ್ಲಿ ಅಧಿಕಾರ ಇರುವಂತಹ ಕಾಂಗ್ರೆಸ್ಸು ಕಲಬುರಗಿಯನ್ನ ಈ ಬಾರಿ ಒಂದು ರೀತಿ ಎಐಸಿಸಿ ಅಧ್ಯಕ್ಷರ ತವರಾಗಿರೋದ್ರಿಂದ ಇಡೀ ದೇಶದ ಕಾಂಗ್ರೆಸ್ಗೆ, ಆಲ್ ಇಂಡಿಯಾ ಕಾಂಗ್ರೆಸ್ಗೂ ಕೂಡ ಇದು ಪ್ರತಿಷ್ಠೆಯ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಶತಾಯ ಗತಾಯ ಉಮೇಶ್ ಜಾಧವ್ ಅವರನ್ನ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ ಪಡೆ ತೊಟ್ಟಿದೆ. ಅದಕ್ಕೆ ತಕ್ಕದಂತೆ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂತಹ ಕೂಗು ಅವರ ಪಕ್ಷದವರಲ್ಲೇ ಇತ್ತು. ಆದರೂ ಕೂಡ ಉಮೇಶ್ ಜಾಧವ್ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡಲಾಗಿದೆ. ಅವ್ರಿಗೊಂದು ರೀತಿ ಆಂಟಿ ಇನ್ಕಂಬೆನ್ಸಿ ಅಲ್ಲಿ ಆ ಕ್ಷೇತ್ರದಲ್ಲಿ ಗೋಚರ ಆಗಿದೆ. ಅವೆಲ್ಲದರ ನೇರ ಪರಿಣಾಮವನ್ನು ಕಾಂಗ್ರೆಸ್ ಅನುಭವಿಸ್ತಾ ಇದೆ ಅನ್ನೋದು ನಮ್ಮ ಈ ಸರ್ವೆನಲ್ಲಿ ಈ ಕ್ಷಣದವರೆಗೂ ಗೋಚರ ಆಗಿದೆ ಸಿಂಧೂರ. ಆದರೆ ಕೊನೆಯ 1 ಗಂಟೆಯಲ್ಲಿ ಏನು ಬೇಕಾದ್ರೂ ಆಗಬಹುದು. ಹೆಚ್ಚು ಬಿಜೆಪಿಯ ಪರವಾದಂಥ ಕಾಲ್ಸ್ಗಳು ಬಂದರೆ ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸುವ ಅವಕಾಶ ಇದೆ. ಆದರೆ ಈ ಕ್ಷಣಕ್ಕೆ ಕಾಂಗ್ರೆಸ್ ನಿರೀಕ್ಷಿತ ಮಟ್ಟದ ಮುನ್ನಡೆಯನ್ನು ಪಡೆದುಕೊಂಡಿದೆ. ಆ್ಯಂಡ್ ಕಾಂಗ್ರೆಸ್ ಗೆಲ್ಲುವ ಲಕ್ಷಣವನ್ನು ಇಲ್ಲಿಯವರೆಗೂ ಕೂಡ ತೋರಿಸ್ಕೊಂಡು ಬಂದಿದೆ. ಕೊನೆಯ 1 ಅವರ್ ಅದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಸಿಂಧೂರ. ಧನ್ಯವಾದ ಪ್ರಣೂತ್, ತಮ್ಮೆಲ್ಲ ಮಾಹಿತಿಗಾಗಿ.